ನೋಡ್ರಿ ಸರ್ ಒಂದ್ ನಿಮಿಷ ನನ್ನ ಪ್ರಶ್ನೆ ಹೇಳಿ. ಪಂಚಮಸಾಲಿಗಳಿಗೆ ಏನಾದ್ರೂ ತೊಂದರೆ ಆದಾಗ ಸ್ವಾಮೀಜಿಗಳು ಹೋಗ್ಬೇಕು ಹೋಗ್ಬಾರ್ದು? ಸಮಾಜದವನಿಗೆ ಅನ್ಯಾಯ ಆದಾಗ ಧರ್ಮಗುರುಗಳಾದಂತವ್ರು ನಿಂದಿರೋದು ಸರಿ, ನಾನು ಒಪ್ಕೋತೀನಿ. ಆದ್ರೆ ವೈಯಕ್ತಿಕ ಒಂದು ಪಕ್ಷದ ಅಡಿಯಲ್ಲಿ ಬ್ಯಾನರ್ ಅಲ್ಲಿ ಹೋಗಿ ನಿಂದಿರೋದು ತಪ್ಪು ಅಂತ ನಾನು ಹೇಳ್ತಾ ಇರೋದು. ಇದನ್ನ ಅರ್ಥ ಮಾಡ್ಕೊಂಡು ಅದು ಒಂದೇ ಪಕ್ಷ ಹೋರಾಟ ಮಾಡ್ತಿದ್ದಾಗ ಹೋಗಿದ್ದು ಪಕ್ಷ ಹೋರಾಟ ಮಾಡ್ತಿದ್ದಿಲ್ಲ, ಅಲ್ಲಿ ವ್ಯಕ್ತಿ ಹೋರಾಟ ಮಾಡ್ತಿದ್ದ. ಪಕ್ಷದ ಬ್ಯಾನರ್ ಹಾಕೊಂಡಿದ್ರು. ಆ ಬ್ಯಾನರ್ ಅಡಿಯಲ್ಲಿ ಹೋಗಿ ನೀವು ಮಾತಾಡಿದಾಗ ಏನಾಗುತ್ತೆ? ಧರ್ಮಗುರುಗಳು ಒಂದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಹೋಗಿ ಮಾತಾಡುವಂತದ್ದು ಸರಿನಾ? ನಾವು ಯಾರು ಅವ್ರನ್ನ ದುರ್ಬಳಕೆ ಮಾಡ್ಕೊಂಡಿಲ್ಲ. ನಾವು ಬೇರೆ ಪಕ್ಷದಲ್ಲಿ ಇದೀವಿ, ಅವ್ರು ಭಾರತೀಯ ಜನತಾ ಪಕ್ಷದವ್ರು ಇರ್ಬೋದು, ನಾವು ಕಾಂಗ್ರೆಸ್ನವ್ರು ಇದೀವಿ, ಇಲ್ಲಿ ನಿರ್ಣಯ ಸಾಹೇಬ್ರ ಯಾರು ಕೂಡ ನಾವು ದುರ್ಬಳಕೆ ಮಾಡ್ಕೊಂಡಿಲ್ಲ. ಹಂಗಿದ್ರೆ ಪಂಚಮಸಾಲಿ ಸಮಾಜದ ನಿಮ್ದೇ ಟ್ರಸ್ಟ್ ಐತಿ, ಅದೇ ಯಾಕೆ ಧ್ವನಿ ಎತ್ತಿಲ್ಲ ಜನರ ಭೂಮಿ ಹೋದಾಗ? ನೋಡ್ರಿ, ಸಂದರ್ಭಾನುಸಾರವಾಗಿ ನಮ್ಮ ಟ್ರಸ್ಟಿನ ಅಧ್ಯಕ್ಷರು ಅವ್ರಿಗೆ ನೋಟಿಸ್ ಅನ್ನು ಕೂಡ ಕೊಟ್ಟಾರ. ಅವ್ರಿಗೆ ಸ್ವಾಮೀಜಿಗಳಿಗಲ್ಲ, ವಕ್ಫದಿಂದ ಯಾರ್ದು ನಿಮ್ಮ ಸಮಾಜದ ಭೂಮಿ ಹೋಗಿತ್ತು ಅಂತವ್ರ ಪರವಾಗಿ ಯಾಕೆ ನಿಮ್ ಟ್ರಸ್ಟ್ ಧ್ವನಿ ಎತ್ತಿಲ್ಲ? ಅದೊಂದು ಸಂದರ್ಭ ಅಂದ್ರೆ ಎತ್ತೀವಿ. ನಮ್ಮ ಸಮಾಜದವ್ರಿಗೆ ಅನ್ಯಾಯ ಆಗಿದ್ರೆ ಖಂಡಿತವಾಗಿ ಅದನ್ನ ನಾವು ಎತ್ತೀವಿ, ಧ್ವನಿ ಎತ್ತೀವಿ. ನೋಡ್ರಿ ಸರ್ ಒಂದ್ ನಿಮಿಷ ನನ್ನ ಪ್ರಶ್ನೆ ಹೇಳಿ. ಪಂಚಮಸಾಲಿಗಳಿಗೆ ಏನಾದ್ರೂ ತೊಂದರೆ ಆದಾಗ ಸ್ವಾಮೀಜಿಗಳು ಹೋಗ್ಬೇಕು ಹೋಗ್ಬಾರ್ದು? ಸಮಾಜದವನಿಗೆ ಅನ್ಯಾಯ ಆದಾಗ ಧರ್ಮಗುರುಗಳಾದಂತವ್ರು ನಿಂದಿರೋದು ಸರಿ, ನಾನು ಒಪ್ಕೋತೀನಿ. ಆದ್ರೆ ವೈಯಕ್ತಿಕ ಒಂದು ಪಕ್ಷದ ಅಡಿಯಲ್ಲಿ ಬ್ಯಾನರ್ ಅಲ್ಲಿ ಹೋಗಿ ನಿಂದಿರೋದು ತಪ್ಪು ಅಂತ ನಾನು ಹೇಳ್ತಾ ಇರೋದು. ಇದನ್ನ ಅರ್ಥ ಮಾಡ್ಕೊಂಡು ಅದು ಒಂದೇ ಪಕ್ಷ ಹೋರಾಟ ಮಾಡ್ತಿದ್ದಾಗ ಹೋಗಿದ್ದು ಪಕ್ಷ ಹೋರಾಟ ಮಾಡ್ತಿದ್ದಿಲ್ಲ, ಅಲ್ಲಿ ವ್ಯಕ್ತಿ ಹೋರಾಟ ಮಾಡ್ತಿದ್ದ. ಪಕ್ಷದ ಬ್ಯಾನರ್ ಹಾಕೊಂಡಿದ್ರು. ಆ ಬ್ಯಾನರ್ ಅಡಿಯಲ್ಲಿ ಹೋಗಿ ನೀವು ಮಾತಾಡಿದಾಗ ಏನಾಗುತ್ತೆ? ಧರ್ಮಗುರುಗಳು ಒಂದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಹೋಗಿ ಮಾತಾಡುವಂತದ್ದು ಸರಿನಾ? ನಾವು ಯಾರು ಅವ್ರನ್ನ ದುರ್ಬಳಕೆ ಮಾಡ್ಕೊಂಡಿಲ್ಲ. ನಾವು ಬೇರೆ ಪಕ್ಷದಲ್ಲಿ ಇದೀವಿ, ಅವ್ರು ಭಾರತೀಯ ಜನತಾ ಪಕ್ಷದವ್ರು ಇರ್ಬೋದು, ನಾವು ಕಾಂಗ್ರೆಸ್ನವ್ರು ಇದೀವಿ, ಇಲ್ಲಿ ನಿರ್ಣಯ ಸಾಹೇಬ್ರ ಯಾರು ಕೂಡ ನಾವು ದುರ್ಬಳಕೆ ಮಾಡ್ಕೊಂಡಿಲ್ಲ. ಹಂಗಿದ್ರೆ ಪಂಚಮಸಾಲಿ ಸಮಾಜದ ನಿಮ್ದೇ ಟ್ರಸ್ಟ್ ಐತಿ, ಅದೇ ಯಾಕೆ ಧ್ವನಿ ಎತ್ತಿಲ್ಲ ಜನರ ಭೂಮಿ ಹೋದಾಗ? ನೋಡ್ರಿ, ಸಂದರ್ಭಾನುಸಾರವಾಗಿ ನಮ್ಮ ಟ್ರಸ್ಟಿನ ಅಧ್ಯಕ್ಷರು ಅವ್ರಿಗೆ ನೋಟಿಸ್ ಅನ್ನು ಕೂಡ ಕೊಟ್ಟಾರ. ಅವ್ರಿಗೆ ಸ್ವಾಮೀಜಿಗಳಿಗಲ್ಲ, ವಕ್ಫದಿಂದ ಯಾರ್ದು ನಿಮ್ಮ ಸಮಾಜದ ಭೂಮಿ ಹೋಗಿತ್ತು ಅಂತವ್ರ ಪರವಾಗಿ ಯಾಕೆ ನಿಮ್ ಟ್ರಸ್ಟ್ ಧ್ವನಿ ಎತ್ತಿಲ್ಲ? ಅದೊಂದು ಸಂದರ್ಭ ಅಂದ್ರೆ ಎತ್ತೀವಿ. ನಮ್ಮ ಸಮಾಜದವ್ರಿಗೆ ಅನ್ಯಾಯ ಆಗಿದ್ರೆ ಖಂಡಿತವಾಗಿ ಅದನ್ನ ನಾವು ಎತ್ತೀವಿ, ಧ್ವನಿ ಎತ್ತೀವಿ.